ನಮಸ್ಕಾರ, ನಾನು ನಿಮ್ಮ ಅನೀಶ್. ಇವತ್ತಿನ ಯೂಟ್ಯೂಬ್ ವಿಡಿಯೋಲಿ ನಾವು ನಮ್ಮದು ಫಸ್ಟ್ C++ ಪ್ರೋಗ್ರಾಮನ್ನು ಬರೆಯೋಣ, ಆಯಿತಾ. ಇನ್ನೊಂದು ವಿಡಿಯೋಲಿ ನಾವು VS ಕೋಡ್ ಮತ್ತು MinGW ಅನ್ನು ಇನ್ಸ್ಟಾಲ್ ಮಾಡಿದ್ವಿ, ಆಯಿತಾ. ಸೊ ನಾವು MinGW ಇನ್ಸ್ಟಾಲ್ ಮಾಡಿದ್ರಲ್ಲ, ಅದು ನಮ್ಮ ಕಂಪೈಲರ್, ಆಯಿತಾ. ಅದನ್ನ ಹೆಲ್ಪಿಂದ ನಾವು C++ ಇನ್ ಪ್ರೋಗ್ರಾಮನ್ನು ರನ್ ಮಾಡ್ಬೋದು. ಮತ್ತು VS ಕೋಡ್ ಏನಂದರೆ ಅದು ನಮ್ಮದು ಟೆಕ್ಸ್ಟ್ ಎಡಿಟರ್. ಅಂದರೆ ನಾವು ನಮ್ಮ C++ ಪ್ರೋಗ್ರಾಮ್ ಬರೀತಿರಲ್ಲ, ಆ ಪ್ರೋಗ್ರಾಮ್ ನಾವು ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಬರಿತೇವೆ, ಆಯಿತಾ. ಅದಕ್ಕೋಸ್ಕರ ಅದನ್ನು ನಾವು ಇನ್ಸ್ಟಾಲ್ ಮಾಡಿದ್ದು VS ಕೋಡನ್ನು, ಆಯಿತಾ. ಸೊ ಇವಾಗ ನಂದು ಇಲ್ಲಿ VS ಕೋಡ್ ಓಪನ್ ಆಗಿತ್ತು, ಆಯಿತಾ. ನಿಮ್ದು ಹಿಂದಿನ ವಿಡಿಯೋಲಿ ನನ್ನ ಇನ್ಸ್ಟಾಲೇಷನ್ ಪ್ರಕಾರ ನೀವು ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡಿದ್ರಂದರೆ ನಿಮ್ಮದು ಡೆಸ್ಕ್ಟಾಪಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಒಂದು ಐಕಾನ್ ಬಂದಿರ್ತದೆ, ಆಯಿತಾ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ನಂದು ಓಪನ್ ಐತಿ, ಅದಕ್ಕೆ ಇನ್ನೊಂದು ಸತಿ ಓಪನ್ ಮಾಡಲ್ಲ ನಾನು, ಆಯಿತಾ. ಸೊ ಹಿಂದಿನ ವಿಡಿಯೋಲಿ ಹೇಳ್ಕೊಟ್ಟಿದ್ದೆ ನಾನು ಹೇಗೆ ಓಪನ್ ಮಾಡೋದು ಅಂತ ಒಂದು ಫೈಲನ್ನು. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ಆಯಿತಾ. ಸೊ ಇದು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗ್ತೈತಿ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫೈಲ್ ಕ್ರಿಯೇಟ್ ಆಗ್ತೈತಿ, ಆಯಿತಾ. ಫೋಲ್ಡರಲ್ಲಿ ನಾವು ಫೈಲ್ಸ್ಗಳನ್ನು ಸ್ಟೋರ್ ಮಾಡ್ತೀವಿ, ಆಯಿತಾ. ಇವಾಗ ಈ ಫೈಲಿನ ಹೆಸರು ಪ್ರೋಗ್ರಾಮ್ ಅಂತಿಟ್ಟು ಎಂಟ್ರ್ ಬರ್ತಿದೆ ಅಂದರೆ ಈ ಪ್ರೋಗ್ರಾಮನ್ನು ಫೈಲ್ಸಲ್ಲಿ ಫೋಲ್ಡರಲ್ಲಿ ನಾವು ಫೈಲ್ಸನ್ನು ಸ್ಟೋರ್ ಮಾಡ್ಬೋದು, ಆಯಿತಾ. ಇವಾಗ ನಾವು ಈ ಪ್ರೋಗ್ರಾಮನ್ನು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫೈಲ್ ಕ್ರಿಯೇಟ್ ಮಾಡ್ಬೋದು. ನಾವು C.cpp ಅಂತ ತಗೊಂಡು ಹಾಕಿದರೆ ಇದು ನಂದು C++ ಇನ್ನೊಂದು ಫೈಲ್ ಕ್ರಿಯೇಟ್ ಆಗ್ತಿದೆ, ಆಯಿತಾ. ನಾವು ಇವಾಗ C++ ಇಂದ ಯಾವುದಾದ್ರು ಒಂದು ಫೈಲ್ ಕ್ರಿಯೇಟ್ ಮಾಡಿದರೆ ಅದರಿಂದ ಲಾಸ್ಟಿಗೆ ನಾವು .cpp ಅಂತ ಬರಿತೀವಿ, ಆಯಿತಾ. ಎಕ್ಸ್ಟೆನ್ಷನ್ ಅದು ಎಕ್ಸ್ಟೆನ್ಷನ್ ಹಾಕಿಲ್ಲ ಅಂದರೆ ಅದು CPP ಫೈಲನ್ನು ತೊಗೊಳಂಗಿಲ್ಲ, ಆಯಿತಾ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಆಯಿತಾ. ಇದರಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಇವಾಗ C ನಾ ಎಂಟ್ರ್ ಕೊಟ್ಟಿದೆ ಅಂದರೆ ಇದೊಂದು ಹಾಗೆ ಒಂದು ನಾರ್ಮಲ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗ್ತಿತ್ತು ಅಷ್ಟೇ, ಆಯಿತಾ. ಇದು ನಮ್ದು ಇದರಿಂದ C++ ಪ್ರೋಗ್ರಾಮ್ ರನ್ ಮಾಡ್ಲಿಕ್ಕೆ ಆಗಲ್ಲ, ಆಯಿತಾ. ನಾವು ಅದಕ್ಕೆ .cpp ಅನ್ನೋ ಇದು ಎಕ್ಸ್ಟೆನ್ಷನ್ ಕೊಡಲೇಬೇಕು, ಆಯಿತಾ. ಸೊ ಇವಾಗ ಇದು ಎರಡು ಫೈಲ್ ಡಿಲೀಟ್ ಮಾಡ್ತೀನಿ ನಾನು, ಫೋಲ್ಡರ್ ಮತ್ತೊಂದು ಫೈಲು. ಇವಾಗ ನಮ್ದು ಇಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಂತ ಒಂದು ಫೋಲ್ಡರ್ ಮಾಡ್ಕೊಂಡು ನಾನು ಅದ್ರಲ್ಲಿ ನಮ್ಮದು ಹಲೋ ವರ್ಲ್ಡ್ ಅಂತ ಒಂದು ಫೈಲ್ ಮಾಡೀನಿ, ಆಯಿತಾ. ಇದರಲ್ಲಿ .cpp ಅಂತ ಐತಿ, ಅದಕ್ಕೆ ಇದು ನಮ್ಮದು C++ ಪ್ರೋಗ್ರಾಮಿಂಗ್ ಫೈಲ್, ಆಯಿತಾ. ಇಲ್ಲಿ ನಾವು .c ಅಂತ ಬರೆದಿದ್ರೆ ಅದು C ಪ್ರೋಗ್ರಾಮಿಂಗ್ ಫೈಲ್ ಆಗ್ತೈತಿ, ಆಯಿತಾ. C ಮತ್ತು C++ ಎರಡು ಬೇರೆ ಬೇರೆ ಇದೆ, ಆಯಿತಾ. ಎರಡು ಒಂದೇ ಅಲ್ಲ, ಆಯಿತಾ. ಓಕೆ, ಇವಾಗ ನಾವು ಹಲೋ ವರ್ಲ್ಡ್ .cpp ಮೇಲೆ ಕ್ಲಿಕ್ ಮಾಡಿದರೆ ಒಂದು ನಮ್ಮದು ಫೈಲ್ ಓಪನ್ ಆಗ್ತೈತೆ, ಆಯಿತಾ. ಇದೆಲ್ಲ ನಿಮ್ದು ಬರೋಂಗಿಲ್ಲ ಸ್ಟಾರ್ಟಿಂಗಿಗೆ, ಆಯಿತಾ. ಇದು ನಾನು ಬರೆದಿರುವಂಥದ್ದು, ಆಯಿತಾ. ನೀವು ಓಪನ್ ಮಾಡಿದಾಗ ಹೀಗೆ ಫುಲ್ ಪ್ಲೇನ್ ಆಗಿರ್ತೈತೆ, ಆಯಿತಾ. ನಿಮ್ಮದು ಟೆಕ್ಸ್ಟ್ ಎಡಿಟರ್ ಇಲ್ಲಿ 1 2 3 4 ಇರೋಂಗಿಲ್ಲ, ನಿಮ್ಮದು ಹೀಗೆ ಇರ್ತದೆ, ಆಯಿತಾ. ಸೊ ಅದೊಂದು ಸ್ವಲ್ಪ ಇಡ್ತೀನಿ, ಆಯಿತಾ. ನಂದು ಒಂದು ಸ್ವಲ್ಪ ನೋಟ್ಸ್ ಥರ ಐತಿ, ಆಯಿತಾ, ನಿಮಗೆ ಅರ್ಥ ಮಾಡಿಸ್ಲಿಕ್ಕಂತ. ಇವಾಗ ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ, ನಾನು ಮುಂದೆ ಹೇಳ್ತಾ ಹೋಗ್ತೇನೆ, ಆಯಿತಾ, ಅದ್ರ ಬಗ್ಗೆ. ಓಕೆ, ಇವಾಗ ನಾವು ಇದರಲ್ಲಿ ನಮ್ಮದು ಫಸ್ಟ್ C++ ಇನ್ ಪ್ರೋಗ್ರಾಮನ್ನು ಬರೆಯೋಣ, ಆಯಿತಾ. ಇವಾಗ ನಾವು ಒಂದು ಸ್ವಲ್ಪ ಕೋಡ್ ಬರಿತೀನಿ, ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಆದರೆ ಟೆನ್ಷನ್ ತೊಗೊಬೇಡಿ, ನಾನು 1 by 1 ಲೈನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಓಕೆ, ಇದು ನಮ್ಮದು ಫಸ್ಟ್ C++ ಇನ್ ಪ್ರೋಗ್ರಾಮ್, ಆಯಿತಾ. ಓಕೆ, ಈ ಪ್ರೋಗ್ರಾಮ್ ಏನು ಮಾಡ್ತೈತೆ ಅಂದರೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡ್ತೈತೆ, ಆಯಿತಾ. ಇವಾಗ ನೆಕ್ಸ್ಟ್ ನಾವಿಲ್ಲಿ ನಾವೊಂದು ಸ್ವಲ್ಪ ಅವಾಗ ಎಕ್ಸ್ಟಿಂಕ್ಷನ್ಸ್ ಅಂತ ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರಲ್ಲ, ಇಲ್ಲಿ C++ ಎಕ್ಸ್ಟಿಂಕ್ಷನ್ ಪ್ಯಾಕ್ ಅಂತೆಲ್ಲ ಇನ್ಸ್ಟಾಲ್ ಮಾಡಿದ್ರಲ್ಲ, ಅದು ಏನು ಮಾಡ್ತೈತೆ ಅಂದರೆ ಅದು ಇವಾಗ ನಾನು ಇಲ್ಲಿ ರಿಟರ್ನ್ ಅಂತ RE ಅಂತ ಹೇಳ್ಕೊಂಡು ಬರ್ತಿದ್ರೆ ಒಂದು ಸ್ವಲ್ಪ ಸಜೆಷನ್ಸ್ ಕೊಡ್ತೀರಿ, ಆಯಿತಾ. ಇದೇ ಅದರಿಂದ ಹೆಲ್ಪ್ ಮಾಡ್ತಿತ್ತು ನಿಮ್ಗೆ ಕೋಡ್ ಬರೀಲಿಕ್ಕೆ, ಆಯಿತಾ. ಅದು ಬಿಟ್ಟರೆ ಮತ್ತೇನಿಲ್ಲ, ಆಯಿತಾ. ಅದಕ್ಕೆ ಆ ಸಜೆಷನ್ಸ್ ಬರಲಿಕ್ಕೋಸ್ಕರ ನಾವು ಎಕ್ಸ್ಟೆನ್ಷನ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ. ಅದರಿಂದ ನಮ್ಮದು ಕೆಲಸ ಈಸಿ ಆಗ್ತೈತಿ, ಆಯಿತಾ. ಓಕೆ, ಇವಾಗ ನಮ್ಮದು ಕೋಡ್ C++ ರನ್ ಮಾಡಲಿಕ್ಕೆ ನಾವಿಲ್ಲಿ ಒಂದು ಪ್ಲೇ ಅಂತ ಒಂದು ಬಟನ್ ಇರ್ತೈತೆ, ಆಯಿತಾ. ಈ
ಡಿಸೈನ್ ಮೇಲೆ ಹೋಗಿದ್ರೆ ಇಲ್ಲಿ ಆರೋ ಮಾರ್ಕ್ ಇರ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಆಪ್ಷನ್ ಇರ್ತೈತಿ. ಒಂದು ಡಿಬಗ್ C++ ಫೈಲ್, ರನ್ ಕೋಡ್, ರನ್ C++ ಫೈಲ್ ಅಂತ ಆಯ್ತಾ. ಇವಾಗ ಡಿಬಗ್ ನಾವು ಮೊದಲಿನ ಕಾಲದಲ್ಲೆಲ್ಲ ನಾವು ಡಿಬಗ್ ಮಾಡ್ತಿದ್ವಿ ಆಯ್ತಾ. ಅಂದರೆ ಮೊದಲು ನಾವು ಸಿ ಪ್ರೋಗ್ರಾಮಿಂಗ್ ಎಲ್ಲ ನಾವು ಡಾಸ್ ಬಾಕ್ಸಲ್ಲಿ ಬರಿತಿದ್ವಿ. ಅದರಿಂದ ಏನಾಗ್ತಿತ್ತು ಅಂದರೆ ಅದು ಡಿಬಗ್ ಆಗಂಗಿಲ್ಲ ಆಗಿತ್ತು ಆಯ್ತಾ. ಅದು ನಾವು ಡಿಬಗ್ ಮಾಡಿ ಆಮೇಲೆ ರನ್ ಆಗ್ತಾ ಐತಾ ಕೋಡಲ್ಲಿ ಎರರ್ ಐತಾ ಇಲ್ಲ ಚೆಕ್ ಮಾಡಿ ಆಮೇಲೆ ನಾವು ರನ್ ಮಾಡ್ತಿದ್ವಿ ಕೋಡನ್ನು ನಾವು ಆಯ್ತಾ. ಆದರೆ ನಮ್ಮದು VS ಕೋಡಿಂದ ಹೆಲ್ಪಿಂದ ಏನಾಗ್ತಿತ್ತು ಅಂದರೆ ಆ ಡಿಬಗ್ಗಿನ ಟೈಮ್ ಉಳಿತೈತಿ ಆಯ್ತಾ. ಅದು ಹೆಂಗಂದರೆ ಇವಾಗ ನಾವು ಇದರಲ್ಲಿ ಒಂದು ಸೆಮಿಕೋಲನ್ ಅಂತ ನಾನು ತೆಗಿತೀನಿ ಆಯ್ತಾ. ಸೊ ಇವಾಗ ನಾ ಇದು ತೆಗೆದ ಮೇಲೆ ಇಲ್ಲಿ ಎರರ್ ಬಂತು ನೋಡಿ ಆಯ್ತಾ. ಇದು ಆ್ಯಕ್ಚುಲಿ VS ಕೋಡ್ ಏನು ಮಾಡ್ತಾರೆ ಅಂದರೆ ನಾವು ಯಾವ ಕೋಡ್ ಬರೀತಿರಲ್ಲ ಅವಾಗೆ ಕೋಡನ್ನು ಡಿಬಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದರಿಂದ ನಮ್ಗೆ ಗೊತ್ತಾಗ್ತೈತಿ ಇಲ್ಲಿ ಎರರ್ ಐತಂತ ಆಯ್ತಾ. ಅದರಿಂದ ನಮ್ಗೆ ಟೈಮ್ ಉಳಿತೈತಿ. ನಾವು ಬೇಗನೆ ಇಲ್ಲಿಂದ ಡೈರೆಕ್ಟ್ ಹೋಗಿ ನಾವು ಇಲ್ಲೇ ಸೆಮಿಕೋಲನ್ ಇಲ್ಲ ಅಂತ ಗೊತ್ತಾಗಿ ಸೆಮಿಕೋಲನ್ ಹಾಕ್ತೀವಿ, ಆಮೇಲೆ ಕೋಡ್ ಕರೆಕ್ಟ್ ಆಗ್ತೈತಿ. ಇವಾಗ ನಾವು ರನ್ ಮಾಡ್ಬೇಕು ನಮ್ಗೆ ಎರರ್ ಬರೋಂಗಿಲ್ಲ ಆಯ್ತಾ. ಓಕೆ, ಇವಾಗ ನಾವು ಮೊದಲಿನ ಕಾಲದಲ್ಲ ಡಾಸ್ ಬಾಕ್ಸಿಂದೆಲ್ಲ ಪ್ರೋಗ್ರಾಮ್ ಮಾಡ್ತಿರಲ್ಲ ಅವಾಗ ಅಲ್ಲಿ ಹೀಗೆಲ್ಲ ಇರಲಿಲ್ಲ ಆಗಿತ್ತು. ನಾವು ಫಸ್ಟ್ ರನ್ ಮಾಡಾದ್ಮೇಲೆ ಆಮೇಲೆ ಎರರ್ ಇತ್ತಾ ಅಂತ ತೋರಿಸ್ತೈತಿ ಆಯ್ತಾ. ಓಕೆ, ಇವಾಗ ನಾವು ಅದಕ್ಕೆ ಇಲ್ಲಿ ಡಿಬಗ್ ಮಾಡಂಗಿಲ್ಲ ನಾವು ಆಯ್ತಾ. ನಾವು ರನ್ ಕೋಡ್ ಅಂತ ಮಾಡ್ತೀವಿ ಆಯ್ತಾ. ಇವಾಗ ರನ್ ಕೋಡ್ ಒತ್ತೋದು ಜरूरते ಇಲ್ಲ, ಯಾಕಂದರೆ ಇಲ್ಲಿ ರನ್ ಕೋಡ್ ಅಂತಲೇ ಆಪ್ಷನ್ ಐತಾ. ಇದು ಆ್ಯರೋ ಬಟನ್ ಒತ್ತೋದು ಬೇಕಾಗಿಲ್ಲ. ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಮ್ಮದು ಪ್ರೋಗ್ರಾಮ್ ರನ್ ಆಗ್ತೈತೆ ಆಯ್ತಾ. ಓಕೆ, ಇವಾಗ ಇಲ್ಲಿ ರನ್ ಆಗ್ತೈತಿ ನಮ್ಮ ಪ್ರೋಗ್ರಾಮ್ ಆಯ್ತಾ. ಒಂದು ಸ್ವಲ್ಪ ವೇಟ್ ಮಾಡಕ್ಕೆ ನೀವು. ಓಕೆ, ಇಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಯ್ತು ಆಯ್ತಾ. ಹಲೋ ವರ್ಲ್ಡ್ ಅಂದರೆ ಇದಷ್ಟೇ ಪ್ರಿಂಟ್ ಮಾಡ್ಲಿಕ್ಕಲ್ಲ, ಇವಾಗ ನಾ ಇದು ಡಬಲ್ ಕೋಡ್ಸಿನ ಮಧ್ಯದಲ್ಲಿ ಏನು ಬರೀತೇನಲ್ಲ ಅದೆಲ್ಲನೂ ಪ್ರಿಂಟ್ ಆಗ್ತೈತಿ. ಇವಾಗ ಹಲೋ ವರ್ಲ್ಡ್ ಅನಿಶ್ ಅಂತ ಪ್ರಿಂಟ್ ಮಾಡಿದೆ ಅಂದರೆ ಅದು ಪ್ರಿಂಟ್ ಆಗ್ತೈತಿ ರನ್ ಮಾಡಿದ್ದೆ ಅಂದರೆ ಆಯ್ತಾ. ನೋಡಿ, ನೀವು ಏನು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು ಸಿ ಔಟ್ ಅನ್ನೋ ಫಂಕ್ಷನಿಂದ ಆಯ್ತಾ. ಓಕೆ, ಇವಾಗ ನಾವು ಇದರ ಕೋಡಲ್ಲಿ ನಾನು ಏನು ಬರ್ದೇನೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಓಕೆ, ಇವಾಗ ನಾ ಈ ಕೋಡಲ್ಲಿ ಏನು ಬರ್ದೇನೆ ಅಂದರೆ ಫಸ್ಟ್ #include iostream.h. ಓಕೆ, ಇವಾಗ #include iostream ಅಂದರೆ ಏನಂತ ಹೇಳಿದ್ರೆ ಇವಾಗ ಇದು #include ಅನ್ನೋ ಒಂದು ನಾವು ಈ ಲೈನನ್ನು ನಾವು ಯಾಕೆ ಬರಿತೇವೆ ಅಂದರೆ ನಾವು ನಮ್ಗೆ ಯಾವ್ದಾದ್ರು ಒಂದು ಹೆಡರ್ ಫೈಲನ್ನು ಆಕ್ಸೆಸ್ ಮಾಡೋಕ್ಕಿತ್ತಂದರೆ #include ಅನ್ನೋ ಕೋಡ್ ಲೈನನ್ನು ಬರಿತೇವೆ ನಾವು ಆಯ್ತಾ. ಅದಾದಮೇಲೆ ಲೆಸರ್ ದೆನ್ ಮತ್ತು ಗ್ರೇಟರ್ ದೆನ್ ಸಿಂಬಲ್ ಯಾಡ್ ಐತಲ್ಲ ಇದ್ರ ಮಧ್ಯದಲ್ಲಿ ನಾವು ನಮ್ದು ಹೆಡರ್ ಫೈಲಿಂದ ಹೆಸರು ಬರಿತೀವಿ ಆಯ್ತಾ. ಇವಾಗ iostream ಅಂತ ಒಂದು ಹೆಡರ್ ಫೈಲಿಂದ ಹೆಸರು ಆಯ್ತಾ. ಸೊ ಹೆಡರ್ ಫೈಲಲ್ಲಿ ಏನಿರ್ತೈತೆ ಅಂದರೆ ಫಂಕ್ಷನ್ಸ್ಗಳಿರ್ತಾವೆ ಆಯ್ತಾ. ಹಾಗೆ ಇವಾಗ ಇದು iostream ಏನಂತ ಹೇಳಿದ್ರೆ ಇವಾಗ ಇದ್ರಲ್ಲಿ I ಅಂದರೆ ಇನ್ಪುಟ್, O ಅಂದರೆ ಔಟ್ಪುಟ್, ಸ್ಟ್ರೀಮ್ ಅಂದರೆ ಒಂದು ಕನೆಕ್ಷನ್ ಆಯ್ತಾ. ಇನ್ಪುಟ್ ಮತ್ತು ಔಟ್ಪುಟ್ಟಿಗೆ ಒಂದು ಕನೆಕ್ಷನ್ ಅಂತ ಆಯ್ತಾ. ಇಲ್ಲೊಂದು ಬರೆದು ಬಿಡ್ತೀನಿ ಆಯ್ತಾ. ಇನ್ಪುಟ್ ಅಂತ, ಅದಾದಮೇಲೆ O ಅಂದರೆ ಔಟ್ಪುಟ್ ಆಯಿತಾ. ಅದಾದಮೇಲೆ ಸ್ಟ್ರೀಮ್ ಅಂತ ಹೇಳಿದರೆ ಕನೆಕ್ಷನ್ ಅಂತ ಹೇಳಿದ್ರೆ ನಿಮ್ದು ಅದು ಅವ್ರದ್ದು ಲೈಬ್ರರಿ ಕನೆಕ್ಟ್ ಮಾಡ್ತೈತೆ ಆಯಿತಾ. ಓಕೆ, ಇವಾಗ ಇದು iostream ಏನು ಮಾಡ್ತಿದೆ ಅಂತ ಹೇಳಿದರೆ ಸಾರಿ ನನ್ನ ತಪ್ಪು, ಅದು ಪೈಥಾನಲ್ಲಿ ಹಾಗೆ ಬರ್ತಾರೆ ಆಯಿತಾ. ಸಾರಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. ಇದನ್ನ ಹೇಗೆ ಬರ್ದಿ ಯಾಕೆ ಬರ್ದಿ ಅಂತ ಕೊಂಡು ಇದು ಬರ್ದಿ ಅಲ್ಲ ನಾನು ಲೈನ್, ಅದರಿಂದ ಎರರ್ ಯಾಕೆ ಬಂದಿಲ್ಲ ಅಂತ ಕೇಳ್ಬೋದು ನೀವು. ಇದರಿಂದ ಎರರ್ ಬರೋಂಗಿಲ್ಲ ಯಾಕಂದರೆ ಇದು ಕಮೆಂಟ್ ಆಯಿತಾ. ಕಮೆಂಟ್ ಅಂತ ಹೇಳಿದರೆ ಇಲ್ಲಿ ನಾವು ಸ್ಲ್ಯಾಶ್ ಹಾಕ್ಕೊಂಡು ನಾವು ಏನಾದ್ರು ಮುಂದೆ ಬರ್ತದೆ ಅಂದರೆ ಅದು ಕೋಡ್ ರನ್ ಆಗಂಗಿಲ್ಲ ಆಯಿತಾ. ಅದು ಒಂದು ಸ್ವಲ್ಪ ಟೆಕ್ಸ್ಟ್ ಥರ ಇದು ಆ್ಯಕ್ಟ್ ಮಾಡ್ತೈತಿ. ಅಂದರೆ ಇದು ನಮ್ಮದು ಕೋಡಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡೋಂಗಿಲ್ಲ. ಇದು ಬರೀ ಒಂದು ಟೆಸ್ಟ್ ಥರ ಬಿದ್ದಿರ್ತೈತೆ ನಮ್ಮ ಕಂಪ್ಯೂಟ್ರಲ್ಲಿ ಆಯಿತಾ, ಅಷ್ಟೇ ಆಯಿತಾ. ಇವಾಗ ನಿಮ್ಗೆ ಏನಾದ್ರು ಇವಾಗ ಇದು ಲೈನ್ ಬರ್ದೆ, ಇದು ಯಾಕೆ ಬರ್ದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕಂತ ಹೇಳಿರಿ ಆವಾಗ ನಿಮ್ಗೆ ನೋಟ್ಸಿಗೆ ಅಂತ ನೀವು ಈಗ ಬರ್ಕೊಳ್ಬೋದು ಆಯಿತಾ. ನೀವು ಇದು ಕಮೆಂಟ್ಸ್ ಬರೆಯೋದು ಒಳ್ಳೇದು ಆಯಿತಾ, ಯಾಕಂದ್ರೆ ಇವಾಗ ಅದು ನಿಮಗೆ ಮುಂದೆ ಗೊತ್ತಾಗ್ತಿದೆ ಆಯಿತಾ. ಯಾಕಂತ ಇವಾಗ ನಾ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ಗೊತ್ತಾಗಂಗಿಲ್ಲ. ಇಲ್ಲಾದ್ರೆ ಏನು ತಿಳಿರಿ, ಇವಾಗ ನಾ ಇಲ್ಲಿ ಸಿ ಔಟ್ ಅಂದರೆ ಪ್ರಿಂಟ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಈ ಲೈನ್ ಬರ್ದಿ ಒಂದು ಇದರಲ್ಲಿ ಇರೋ ಟೆಕ್ಸ್ಟ್ ಪ್ರಿಂಟ್ ಆಗ್ತೈತಲ್ಲ. ಇವಾಗ ಯಾರೋ ನಾನ್ ಕೋಡರ್ ಈ ಕೋಡ್ ನೋಡ್ತಾ ಇದ್ದ ಅಂದರೆ ಅವನಿಗೆ ಗೊತ್ತಾಗಲ್ಲ ಏನು ಬರ್ತಾರಂತಲ್ಲ.
ಅದಕ್ಕೋಸ್ಕರ ನಾವಿಲ್ಲಿ ಕಮೆಂಟ್ ಹಾಕ್ತೇವೆ ಆಯಿತಾ. ಯೂಸ್ಡ್ ಫಾರ್ PRINTING ಆಯಿತಾ. ಅಂದರೆ ಅವ್ನಿಗೆ ಒಂದು ಸ್ವಲ್ಪ ಅರ್ಥ ಆಗ್ತೈತೆ, ಇದು ಪ್ರಿಂಟ್ ಮಾಡ್ತೈತಿ ಅದಕ್ಕೋಸ್ಕರ ಇದು ಲೈನ್ ಬರ್ತಾರಂತ ಆಯಿತಾ. ಇವಾಗ ಇದು ನೀವು ಬರಿಬೋದು, ಏನು ಬೇಕಾದ್ರೂ ಬರೀಬೋದು ಆಯಿತಾ. ಇದು ಒಟ್ಟಿನಲ್ಲಿ ನೀವು ಏನಾದ್ರು ಎರಡು ಸ್ಲ್ಯಾಶ್ ಹಾಕಿ ಅದು ಮುಂದೆ ಏನಾದ್ರು ಬರೆದ್ರೆ ಅದು ನಿಮ್ಮ ಕೋಡಲ್ಲಿ ಇನ್ಕ್ಲೂಡ್ ಆಗಂಗಿಲ್ಲ ಅಂತ ಹೇಳಿರಿ ಆಯಿತಾ. ಓಕೆ, ಅದಾದಮೇಲೆ ನೀವು ಇಲ್ಲಿ ಸ್ಪೇಸ್ ಬಿಟ್ಟು ಏನು ಬರೆದ್ರು ಅದು ಎಲ್ಲ ಇದರಲ್ಲೇ ಬರ್ತೈತಿ, ಕಮೆಂಟ್ಸಲ್ಲೇ ಬರ್ತೈತಿ ಆಯಿತಾ. ನೆಕ್ಸ್ಟ್ ಇದು ಫುಲ್ ಲೈನ್ನ ಕಮೆಂಟ್ ಅಂತ ತಿಳಿರಿ ನೀವು ಇವಾಗ ಆಯಿತಾ. ಆದರೆ ಇದಕ್ಕಿಂತ ಮೊದಲಿಂದೆಲ್ಲ ಕೋಡ್ ರನ್ ಆಗ್ತೈತಿ. ಇದು ಡಬಲ್ ಸ್ಲ್ಯಾಶ್ ಆದಮೇಲೆ ಮುಂದೆ ಏನೈತೆ ಅದೆಲ್ಲ ಟೆಕ್ಸ್ಟ್ ಇದು ಕಮೆಂಟ್ ಆಯಿತಾ. ಮತ್ತು ಅದು ಒಂದೇ ಲೈನಿಗೆ ಸೀಮಿತವಾಗಿರ್ತೈತಿ ಆಯಿತಾ. ಇದು ಮುಂದಿನ ಲೈನಿಗೆ ಹೋಗಂಗಿಲ್ಲ ಅದು. ಇವಾಗ ಇಲ್ಲಿ ನಾನು ಏನಾದ್ರು ಬರ್ದೆ ಅಂದರೆ ಅದು ನಮ್ದು ಇದರಲ್ಲಿ ಎರರ್ ಕೊಡ್ತೈತಿ. ಇವಾಗ ನೋಡಿರಿ ಎರರ್ ಬರ್ತೈತಲ್ಲ, ಹೀಗೆ ಎರರ್ ಬರಬಾರ್ದು ಅನ್ನೋಕ್ಕೋಸ್ಕರ ನಾವು ಕಮೆಂಟ್ಸನ್ನು ಯೂಸ್ ಮಾಡ್ತೀವಿ ಆಯಿತಾ. ಓಕೆ, ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂದರೆ ಏನಂತ. ಐ ಅಂದರೆ ಇನ್ಪುಟ್, ಓ ಅಂದರೆ ಔಟ್ಪುಟ್, ಸ್ಟ್ರೀಮ್ ಅಂದರೆ ಒಂದು ಕನೆಕ್ಷನ್ ಆಯಿತಾ. ಇವಾಗ ನಾವು ಇದನ್ನು ಯಾಕೆ ಇಂಪೋರ್ಟ್ ಮಾಡಿದ್ದೀವಿ ಅಂದರೆ ಇಲ್ಲಿಂದ ನಾವು ಸಿ ಔಟನ್ನು ಯೂಸ್ ಮಾಡ್ತಾ ಇದ್ದೇವೆ ಆಯಿತಾ. ಇದ್ರಲ್ಲಿ ಓ ಅಂದರೆ ಔಟ್ಪುಟ್ ಅಂತ ಹೇಳಿದ್ದೀರಲ್ಲ, ಇದು ನಮ್ಮ ಸಿ ಔಟ್ಪುಟ್ ಪ್ರಿಂಟ್ ಮಾಡ್ತೈತಿ. ಅಂದರೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಡಾಟಾ ಅಂತ ತೊಗೊಂಡೆ ಕಂಪ್ಯೂಟರ್ ಹತ್ರ ಹೇಳ್ತೈತಿ ಇದನ್ನು ನೀನು ಕಂಪ್ಯೂಟರ್ ಮೇಲೆ ಡಿಸ್ಪ್ಲೇ ಮಾಡಂತ ಆಯಿತಾ. ಅದಕ್ಕೆ ಇಲ್ಲಿ ನೋಡಿ ಇದು ಡಿಸ್ಪ್ಲೇ ಆಗ್ತೈತಿ, ಯಾಕಂದರೆ ನಾವು ಕಂಪ್ಯೂಟ್ರಿಗೆ ಹೇಳಿದ್ವಿ ಮತ್ತು ಕಂಪ್ಯೂಟರ್ ಅದು ತೊಗೊಂಡೋಗಿ ಇದು ಡಿಸ್ಪ್ಲೇ ಮಾಡ್ತೀವಿ ಸ್ಕ್ರೀನ್ ಮೇಲೆ ಇದನ್ನು ಆಯಿತಾ. ಅದಕ್ಕೋಸ್ಕರ ನಾವು ಔಟ್ಪುಟನ್ನು ಯೂಸ್ ಮಾಡ್ತೀವಿ ಆಯಿತಾ. ಇನ್ಪುಟನ್ನು ಯೂಸ್ ಮಾಡ್ಲಿಕ್ಕೆ ಇನ್ನೊಂದು ಫಂಕ್ಷನ್ ಯೂಸ್ ಮಾಡ್ತೇವೆ, ಅದನ್ನ ಮುಂದೆ ಹೇಳ್ತೇನೆ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಇಂಟ್ ಮೇನ್ ಅಂತ ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಇದೊಂಥರ ಇದು ಫಂಕ್ಷನ್ ಆಯಿತಾ. ಇವಾಗ ನಾವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿರಿ, ನಾವು ಸಿ ಬರಿತಾ ಇದ್ವಿ ಅಥವಾ ಪೈಥನ್, ಜಾವಾ, ಎಲ್ಲ ಪ್ರೋಗ್ರಾಮು ನಾವು ಒಂದು ಫಂಕ್ಷನ್ ಒಳಗಡೆ ಬರಿತೇವೆ ಆಯಿತಾ. ಇವಾಗ ಒಂದು ಫಂಕ್ಷನ್ ಅಂದರೆ ಏನಂತ ಹೇಳಿದ್ರೆ, ಇವಾಗ ಇಂಟ್ ಮೇನ್ ಅಂತ ತಗೊಂಡು ಹಾಕಿ ಅಥವಾ ಇಂಟೇ ಇರಬೇಕಂತ ಏನಿಲ್ಲ ಆಯಿತಾ. ಇದೆಲ್ಲ ಫಂಕ್ಷನ್ಸ್ ಬಗ್ಗೆ ನಾವು ಮುಂದ್ಗಡೆ ಕಲಿತೀವಿ, ಯಾಕಂದರೆ ಅದು ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಅದು ಆಯಿತಾ. ನಿಮ್ಗೆ ಒಂದು ಸ್ವಲ್ಪ ಬೇಸಿಕ್ ಅರ್ಥ ಆಗಿದ್ರೆ ಆಮೇಲೆ ಮುಂದೆ ನಿಮ್ಗೆ ಕಲೀಲಿಕ್ಕೆ ಒಳ್ಳೇದಾಗ್ತೈತೆ ಆಯಿತಾ. ಇವಾಗ ಇದೊಂದು ತಿಳಿರಿ, ಇಂಟ್ ಮೇನ್ ಅಂತ ಬರ್ತಿ ಒಂದು ಓಪನ್ ಫ್ಲವರ್ ಬ್ರ್ಯಾಕೆಟ್ ಹಾಕಿ ಒಂದು ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್ ಹಾಕಿದರೆ ಅದೊಂದು ಫಂಕ್ಷನ್ ಆಯಿತಾ. ಮತ್ತು ಓಪನ್ ಫ್ಲವರ್ ಬ್ರ್ಯಾಕೆಟ್ ಮತ್ತು ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್ ಇದ್ರ ಮಧ್ಯದಲ್ಲಿ ನಾವು ಏನು ಕೋಡ್ ಬರಿತೇವಲ್ಲ ಅದು ನಮ್ದು ರನ್ ಆಗುವಂಥದ್ದು. ಅಂದರೆ ಇವಾಗ ನಾವು ಏನೋ ಪ್ರೋಗ್ರಾಮ್ ರನ್ ಮಾಡಿದ್ರಂದ್ರೆ ಈ ಪ್ರೋಗ್ರಾಮ್ ನಮ್ದು ಫಸ್ಟ್ ರನ್ ಆಗುವಂಥದ್ದು ಆಯಿತಾ. ಇದಾದ್ಮೇಲೆ ನಾವು ಬೇರೆ ಬೇರೆ ಫಂಕ್ಷನ್ಸು ಬರಿತೇವೆ ಆಯಿತಾ. ಆದರೆ ಎಲ್ಲಕ್ಕಿಂತ ಮೇನ್ ಆಗಿ ರನ್ ಆಗುವಂಥದ್ದು ಇದೇ ಫಂಕ್ಷನ್ ಆಯಿತಾ. ಇಂಟ್ ಮೇನ್ ಅಂತ ಅದಕ್ಕೆ ಬರಿತೇವೆ ನಾವು. ಮೇನ್ ಅಂತ ಹೇಳಿದರೆ ಮೇನ್ ಫಂಕ್ಷನಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಬರೆದ್ರೆ ನಾವು ಕಂಪ್ಯೂಟರಲ್ಲಿ ಇದು ರನ್ ಅಂತ ಕ್ಲಿಕ್ ಮಾಡ್ತೇವಲ್ಲ ಅವಾಗ ರನ್ ಆಗೋದು ಇದು ಒಂದೇ ಪ್ರೋಗ್ರಾಮ್ ಆಯಿತಾ. ಅಂದರೆ ಇಲ್ಲಿಂದೇ ಸ್ಟಾರ್ಟ್ ಅಂತ ಹೇಳಿರಿ ನಮ್ಮ ಪ್ರೋಗ್ರಾಮ್ ಆಯಿತಾ, ರನ್ ಆಗುವಂಥದ್ದು. ಓಕೆ, ಇವಾಗ ನೋಡಿ ಇಲ್ಲೇನೋ ಎರರ್ ಬಂತು. ಯಾಕೆ ಎರರ್ ಬಂತು? ಏನಿಲ್ಲ, ಅದು ಹಾಗೇನೆ ಬರ್ತೈತಲ್ಲ. ಒಂದೊಂದ್ಸತಿ ಒಂದು ಸ್ವಲ್ಪ ಹುಚ್ಚಾಟ ಮಾಡ್ತೈತೈತೆ ಇದು. ಅದನ್ನು ನೀವು ಇನ್ನೊಂದ್ಸತಿ ರನ್ ಮಾಡಿ ನೋಡಿ, ಒಂದೊಂದ್ಸತಿ ತಪ್ಪಿಲ್ಲ ಅಂದರೂ ಎರರ್ ತೋರಿಸ್ತೈತೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಸಿ ಔಟ್ ಅಂತ ಗೊತ್ತಾಯ್ತಲ್ಲ. ಸಿ ಔಟ್ ಅಂದರೆ ಏನಂದರೆ ಔಟ್ಪುಟನ್ನು ಪ್ರಿಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ನಾವು ಆಯಿತಾ. ಔಟ್ಪುಟನ್ನು ಪ್ರಿಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಆಮೇಲೆ ಇದಿನ ಸಿಂಟ್ಯಾಕ್ಸ್ ಆಯಿತಾ. ಔಟ್ಪುಟನ್ನು ಪ್ರಿಂಟ್ ಮಾಡಲಿಕ್ಕೆ ಸಿ ಔಟ್ ಅಂತ ಬರ್ದು ಇಂಥ ಆ್ಯರೋ ಮಾರ್ಕ್ ಹಾಕಿ ಆಮೇಲೆ ಇದು ಡಬಲ್ ಇನ್ವರ್ಟೆಡ್ ಕಾಮ ಇರ್ತೈತಲ್ಲ ಅದ್ರ ಮಧ್ಯದಲ್ಲಿ ನಾವು ಇದು ನಮ್ದು ಏನು ಸ್ಟ್ರಿಂಗ್ ಪ್ರಿಂಟ್ ಮಾಡ್ಬೇಕಂತಿದ್ದಲ್ಲ ಅದನ್ನು ಬರೆಯೋದು ಆಯಿತಾ. ಅದಾದಮೇಲೆ ಒಂದು ಸೆಮಿಕೋಲನ್ ಹಾಕ್ಬೇಕು. ಇವಾಗ ಸೆಮಿಕೋಲನ್ ಅನ್ನೋದು ಯಾಕೈತೆ ಅಂತ ಹೇಳಿದ್ರೆ ಇವಾಗ ಈ ಲೈನ್ ಇಲ್ಲಿ ಮುಗಿತೈತೆ ಅಂತ ಹೇಳಲಿಕ್ಕೋಸ್ಕರ ಇದು ಸೆಮಿಕೋಲನ್ ಹಾಕುವಂಥದ್ದು ಆಯಿತಾ. ಇವಾಗ ನಾ ಇದು ರಿಟರ್ನ್ 0 ಅಂತ ಇಲ್ಲಿ ಬರ್ದಿದೆಯಲ್ಲ ಅದನ್ನೇ ನಾನು ಕಟ್ ಮಾಡಿ ಇಲ್ಲಿ ಬರಿಬೇಕಾಯ್ತಾ. ನಾನು ಇಲ್ಲಿ ಬರ್ದೆ ಅಂದರೆ ಏನಾಗ್ತೈತೆ ಅಂದರೆ ಇದು ಕಮೆಂಟ್ ಆಗ್ತೈತಿ, ರನ್ ಆಗಂಗಿಲ್ಲ ಅದು ಆಯಿತಾ. ನಾವೇನಾದ್ರು ಅದೇ ಇಲ್ಲಿ ಬರ್ದ್ರಂದ್ರೆ ಇದು //ಗಿಂತ ಮೊದಲು ಆಯಿತಾ. ಆವಾಗ ನೋಡಿ ಇವಾಗ ಈ ಲೈನು ರನ್ ಆಗ್ತೈತಿ, ಈ ಲೈನು ರನ್ ಆಗ್ತೈತಿ, ಎರಡು ಪ್ರೋಗ್ರಾಮ್ ರನ್ ಆಗ್ತೈತಿ. ಸಾರಿ, ಎರಡು ಕೋಡ್ ರನ್ ಆಗ್ತೈತೆ ಅಂತ ಹೇಳಿರಿ ಆಯಿತಾ. ಇವಾಗ ನಾ ಇದು ಸೆಮಿಕೋಲನ್ ಹಾಕಿಲಾಗಿದೆ. ಅವಾಗ ಏನಾಗ್ತೈತೆ ಅಂದರೆ
ಇವಾಗ ಇದು ಫುಲ್ಲು ಅಷ್ಟು ಒಂದೇ ಕೋಡ್ ಅಂತ ತಿಳಿತೈತೆ ಅದು, ಆಯ್ತಾ. ಇವಾಗ ಅದನ್ನ ಏನಾಗ್ತೈತೆ ಅಂದರೆ ಇವಾಗ ಕೋಡಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಇವಾಗ ಇದು ರಿಟರ್ನ್ ಅಂದರೆ ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಸಿ ಔಟಲ್ಲಿ ರಿಟರ್ನ್ ಯಾವಾಗಿಂದ ಬಂತಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೈತೆ ಕಂಪ್ಯೂಟರ್, ಆಯಿತಾ. ಅದಕ್ಕೋಸ್ಕರ ಇವಾಗ ನಾವು ಸೆಮಿಕೋಲನ್ ಹಾಕಿದ್ರಂದರೆ ಇವಾಗ ಇದಕ್ಕೆ ಕೋಡಿಗೆ ಕಂಪ್ಯೂಟ್ರಿಗೆ ಗೊತ್ತಾಗ್ತೈತಿ, ಓಕೆ ಇದು ಬೇರೆ ಲೈನ್, ಇದು ಬೇರೆ ಲೈನ್ ಅಂತ ಅರ್ಥ ಅಂತ, ಆಯಿತಾ. ಅದಕ್ಕೋಸ್ಕರ ನಾವು ಸೆಮಿಕೋಲನ್ ಹಾಕ್ತೀವಿ, ಆಯಿತಾ. ಅದಕ್ಕೆ ಇದು ಸಿ ಪ್ರೋಗ್ರಾಮಿಂಗಲ್ಲಿ ಸೆಮಿಕೋಲನ್ ತುಂಬ ಇಂಪಾರ್ಟೆಂಟ್. ಏನೋ ಸೆಮಿಕೋಲನ್ ಮಿಸ್ ಮಾಡಿದರೆ ಒಂದೊಂದ್ಸತಿ ಒಂದಕ್ಕಿಂತ ಜಾಸ್ತಿ ಎರರ್ ತೋರಿಸ್ಬಿಡ್ತೈತಿ, 10 ಎರರು ತೋರಿಸ್ಬಿಡ್ಬೋದು, ಆಯಿತಾ. ನೀವು ಬರ್ದಿರೋ ಲೈನ್ 4 ಲೈನ್ ಇದ್ದರೂ ಅದೊಂದೊಂದ್ಸತಿ 10 ಲೈನ್ 10ನೇ ಲೈನಲ್ಲಿ ಒಂದು ಎರರ್ ಐತೆ ಹಾಗೆಲ್ಲ ಹೇಳ್ತೈತೆ, ಆಯಿತಾ. ಅದಕ್ಕೆ ಸೆಮಿಕೋಲನ್ ಯಾವಾಗಲೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಓಕೆ, ಇವಾಗ ನೆಕ್ಸ್ಟ್ ಇದನ್ನು ವಾಪಸ್ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು, ಅದಕ್ಕೆ ನಾನು ಇಲ್ಲೇ ಬರಿತೀನಿ, ಆಯಿತಾ. ಓಕೆ, ಆಯಿತಾ. ಇವಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಯ್ತಲ್ಲ, ಸಿ ಔಟ್ ಅಂದರೆ ಏನು ಮಾಡ್ತೈತಿ, ಪ್ರಿಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಆಯಿತಾ. ಇದು ಎಸ್ ಟಿ ಡಿ ಅಂತ ಯಾಕೆ ಬರಿತೀವಿ ಅಂತ ಕೇಳ್ಬೋದು ನೀವು, ಆಯಿತಾ. ಇವಾಗ ಐ ಒ ಸ್ಟ್ರೀಮ್ ಅಂತ ಐತಲ್ಲ, ಅದೊಂದು ಹೆಡರ್ ಫೈಲ್. ಆ ಹೆಡರ್ ಫೈಲಲ್ಲಿ ಎಸ್ ಟಿ ಡಿ ಅಂತ ಒಂದು ಸೆಕ್ಷನ್ ಐತಿ. ಅದರಲ್ಲಿರೋ ಅಂದರೆ ಇವಾಗ ನಮ್ದು ಐ ಒ ಸ್ಟ್ರೀಮಲ್ಲಿ ಸಿ ಔಟ್ ಅಂದರೆ ಒಂದೇ ಸತಿ ಇರೋಂಗಿಲ್ಲ, ಒಂದೊಂದ್ಸತಿ 2-3 ಸತಿ ಇರ್ಬೋದು ಸಿ ಔಟ್ ಅಂತ ಇದು ಹೆಡರ್ ಫೈಲಲ್ಲಿ, ಆಯಿತಾ. ಅವಾಗ ಏನಾಗ್ತೈತಿ, ಅವಾಗ ಒಂದೊಂದ್ಸತಿ ಎರರ್ ಬಂದ್ಬಿಡ್ತೈತಿ, ಆಯಿತಾ. ಇವಾಗ ಇಲ್ಲಿ ತಿಳಿರಿ, ನಾ ಇವಾಗ ಎಸ್ ಟಿ ಡಿ ಹಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಸಿ ಔಟ್ ಬರ್ದೆ ಅಂದರೆ ಯಾವ ಸಿ ಔಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಕೇಳ್ತೈತಿ ನಮ್ಮ ಕಂಪ್ಯೂಟ್ರು. ನಾನು ಸ್ಟ್ಯಾಂಡರ್ಡ್ ಅಂತ ಒಂದು ಇದೈತಿ, ಅದು ಲೈಬ್ರರಿ ಐತಿ, ಅದ್ರ ಒಳಗಿರೋ ಒಂದು ಸಿ ಔಟಿನ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳ್ತೀವಿ ನಾವು. ಆವಾಗ ಕಂಪ್ಯೂಟರ್ಗೆ ಗೊತ್ತಾಗ್ತೈತಿ, ಸ್ಟ್ಯಾಂಡರ್ಡಲ್ಲಿರುವಂಥದ್ದು ಸಿ ಔಟ್ ಅನ್ನೋ ಬಗ್ಗೆ ಕೇಳ್ತಾ ಇದ್ದಾನಂತ, ಆಯಿತಾ. ಅದಕ್ಕೋಸ್ಕರ ನಾವು ಎಸ್ ಟಿ ಡಿ ಅಂತ ಬರ್ದು 2 ಕೋಲನ್ ಹಾಕಿ ಸಿ ಔಟ್ ಅಂತ ಬರಿತೀವಿ. ಇವಾಗ ಏನಾಯ್ತಂದ್ರೆ ಇವಾಗ ನಂಗೆ ಇನ್ನೊಂದ್ಸತಿ ಪ್ರಿಂಟ್ ಮಾಡ್ಲಿಕ್ಕಿತ್ತು ಅಂತ ಹೇಳಿ, ಆಯಿತಾ. ಇದೊಂದು ಎರರ್ ಕೋಡ್ ಪ್ರಾಬ್ಲಮ್. ಓಕೆ, ಇವಾಗ ನಂಗೆ ಇನ್ನೊಂದು ಲೈನ್ನಲ್ಲಿ ಸಿ ಔಟ್ ಅಂತ ಬರೆದೆ ನಾನು, ಮೈ ನೇಮ್ ಈಸ್ ಅನೀಶ್ ಅಂತ ಬರಿತೇನೆ, ಆಯಿತಾ. ಇವಾಗ ನಾ ಇನ್ನೊಂದ್ಸತಿ ಅನೀಶ್ ಅಂತ ಇದನ್ನು ಪ್ರಿಂಟ್ ಮಾಡೋಕ್ಕಿತ್ತೆ ಅಂದರೆ ನಾನು ಅದು ಎರರ್ ಕೊಡ್ತೈತಿ, ನೀ ಯಾವ ಸಿ ಔಟ್ ಬಗ್ಗೆ ಮಾತಾಡ್ತಾ ಇದ್ದೀಯ ಅಂತ ತಕೊಂಡು, ಆಯಿತಾ. ಇವಾಗ ನಾವು ಮತ್ತೆ ಇನ್ನೊಂದ್ಸತಿ ಹೇಳ್ಬೇಕು, ನಾನು ಎಸ್ ಟಿ ಡಿಯಲ್ಲಿರೋ ಸಿ ಔಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ, ಆಯಿತಾ. ಅದೇನೇನಾಗ್ತೈತೆ ಅಂದರೆ ನೀವು ಪದೇ ಪದೇ ಬರಿಬೇಕಾಗ್ತೈತಲ್ಲ ಎಸ್ ಟಿ ಡಿಯನ್ನು, ಅದನ್ನು ನಾವು ತಪ್ಪಿಸ್ಲಿಕ್ಕೋಸ್ಕರ ನಾವು ಒಂದು ಲೈನನ್ನು ಬರಿತೇವೆ, ಆಯಿತಾ. ಇದು ನಾನು ಲೈನ್ ಇದನ್ನು ತೆಗೆದುಬಿಡ್ತೇನೆ, ಆಯಿತಾ. ಅದಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ. ಓಕೆ, ಒಂದು ಕಡೆ ಇರಲಿ, ಇನ್ನೊಂದು ಕಡೆ ಬೇಡ, ಆಯಿತಾ. ಓಕೆ, ನಾ ಹ್ಯಾಶ್ ಇನ್ಕ್ಲೂಡ್ ಆದಮೇಲೆ ನಾ ಒಂದು ಲೈನ್ ಬರಿತೀನಿ ಇವಾಗ, ಯೂಸಿಂಗ್ ನೇಮ್ ಸ್ಪೇಸ್ ನೇಮ್ ಸ್ಪೇಸ್ ಎಸ್ ಟಿ ಡಿ ಅಂತ. ಓಕೆ, ಇದನ್ನೇನಾಗ್ತಿತ್ತು ಅಂದರೆ ನಾ ಇವಾಗ ಏನಾದ್ರು ಇಂಪೋರ್ಟ್ ಮಾಡಿದೆ ಅಂದರೆ ಎಸ್ ಟಿ ಡಿ ಅಂತ ತಿಳ್ಕೊಂಬಿಡಿ, ನೀನು ಎಲ್ಲದಕ್ಕೂ ಸೇಮ್ ಅಂತ ತಿಳಿದ್ಬಿಡ ಅಂತ, ಆಯಿತಾ. ಇವಾಗ ಇದನ್ನೇನಾಗ್ತೈತೆ ಅಂದರೆ ಇವಾಗ ನಾ ಸಿ ಔಟನ್ನು ಇಂಪೋರ್ಟ್ ಮಾಡಿದೆ ಅಂದರೆ ಈ ಸಿ ಔಟ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಇಲ್ಲಿ ಯೂಸಿಂಗ್ ನೇಮ್ ಸ್ಪೇಸ್ ಎಸ್ ಟಿ ಡಿ ಅಂತ ಬರೆದಿದ್ದೀನಿ, ಏನಾಯ್ತಂದರೆ ಎಲ್ಲದಕ್ಕೂ ಎಸ್ ಟಿ ಡಿ ಅನ್ನ ಡಿಫಾಲ್ಟಾಗಿ ಮಾಡಿಬಿಟ್ಟೆ ಅಂತ. ಇವಾಗ ನಾ ಸಿ ಔಟ್ ಅಂತ ಬರ್ದೆ ಅಂದರೆ ಇದು ಎಸ್ ಟಿ ಡಿಯಿಂದ ಸಿ ಔಟ್ ಅಂತ ಕಂಪ್ಯೂಟ್ರಿಗೆ ಹೊರತಾಗ್ಬಿಡ್ತೈತಿ, ಆಯಿತಾ. ನೀವು ಹೀಗೇನೋ ಬರಿಬೋದು, ಆಯಿತಾ. ಇವಾಗ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಪ್ರೋಗ್ರಾಮರ್ಗಳಿರ್ತಾರಲ್ಲ ಅವರೆಲ್ಲ ಹೀಗೆ ಬರೀತಾರೆ, ಯಾಕಂದರೆ ಅದರಿಂದ ಒಂದು ಸ್ವಲ್ಪ ಕಂಪ್ಯೂಟರ್ ಮೇಲೆ ಇಂಪ್ಯಾಕ್ಟ್ ಬೀಳ್ತೈತೆ, ಆಯಿತಾ ನಮ್ಮದು. ಓಕೆ, ಇವಾಗ ನಾವು ಸಣ್ಣ ಕೋಡ್ ಬರಿತಾ ಇದ್ದೀವಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಆಗಂಗಿಲ್ಲ, ಆಯಿತಾ. ಇವಾಗ ಇದು ಎಸ್ ಟಿ ಡಿ ಅಂತ ನಾ ಇಲ್ಲಿ ಬರ್ದೆ ಅಂತ ಹೇಳ್ತಿದ್ದೀರಿ, ಅವಾಗ ಏನಾಗ್ತೈತೆ ಅಂದರೆ ಎಸ್ ಟಿ ಡಿ ಒಳಗೆ ಇರುವಂಥದ್ದು ಎಲ್ಲನೂ ಇಂಪೋರ್ಟ್ ಆಗಿಬಿಡ್ತೈತೆ ನಮ್ಮ ಕಂಪ್ಯೂಟ್ರಲ್ಲಿ. ಇವಾಗ ಅದೇನೇನಾಗ್ತದೆ ಅಂದರೆ ಇವಾಗ ಎಸ್ ಟಿ ಡಿಯಿಂದ ನಮಗೆ ಸಿ ಔಟ್ ಅಷ್ಟೇ ಯೂಸ್ ಮಾಡ್ಬೇಕು, ಆಯ್ತದೆ. ನಮ್ದು ಎಸ್ ಟಿ ಡಿ ಒಳಗಡೆ ಒಂದು 100 ಫಂಕ್ಷನ್ ಐತೆ ಅಂತ ಹೇಳಿರಿ, ಆಯಿತಾ. ಇವಾಗ ಈ ಲೈನ್ ಬರೆಯೋದು ಇನ್ನೇನೈತೆ ಅಂದರೆ ನಮ್ಮ ಕಂಪ್ಯೂಟ್ರ್ ಇವಾಗ ಈ ಲೈನ್ ಬರೆಯೋದ್ರಿಂದ ಆ 100 ಫಂಕ್ಷನ್ನು ಇದು ತೊಗೊಂಡ್ಬಿಡ್ತೈತೆ, ಅದು ನಮ್ಮ ಕಂಪ್ಯೂಟರ್ ಸ್ಟೋರ್ ಆಗಿಬಿಡ್ತೈತಿ ಇವಾಗ, ಆಯಿತಾ. ಅದೇನೇನಾಗ್ತೈತೆ ಅಂದರೆ ಇವಾಗ ನಾ ಪ್ರೋಗ್ರಾಮ್ ರನ್ ಮಾಡ್ತೀನಲ್ಲ ಅವಾಗ ನಮ್ದು ಜಾಸ್ತಿ ಸ್ಟೋರೇಜ್ ಯೂಸ್ ಆಗ್ತೈತಿ, ಆಯಿತಾ. ಅದಕ್ಕೋಸ್ಕರ ನಾವು ಎಸ್ ಟಿ ಡಿ ಅಂತ ತಗೊಂಡು ಬರಿತೀವಿ, ಅಂದರೆ ಎಸ್ ಟಿ ಡಿಯಿಂದ ಸಿ ಔಟನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂತ, ಆಯಿತಾ.
ಅದೇನೇನಾಯ್ತು ಅಂದರೆ ನಾವು ಅವಾಗಿಂದ ಅವಾಗ ಯಾವುದನ್ನು ಯೂಸ್ ಮಾಡ್ತಿದ್ರೆ ಅದನ್ನಷ್ಟೇ ಇಂಪೋರ್ಟ್ ಮಾಡ್ಕೊಳತ್ತೀವಿ ಆಯಿತಾ. ಇವಾಗ ಸ್ಟಾರ್ಟಿಂಗಿಗೆ ನಾವು ಹೀಗೆ ಯೂಸಿಂಗ್ ನೇಮ್ ಸ್ಪೇಡ್ ಎಸ್ ಟಿ ಡಿ ಅಂತಲೇ ಬರೆಯೋಣ, ಯಾಕಂದರೆ ನಾವು ಸಣ್ಣ ಸಣ್ಣದು ಪ್ರೋಗ್ರಾಮ್ ಬರಿತಾ ಇರ್ತೀವಿ ಇವಾಗ ಕಲಿತಾ ಇದ್ದೀವಲ್ಲ ಅದಕ್ಕೋಸ್ಕರ ಆಯಿತಾ. ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಅಂದರೆ ನೀವು ಏನಾದ್ರು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಲ್ಲ ಆವಾಗಿನ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡೋದು ಒಳ್ಳೆಯದು ಆಯಿತಾ. ಇದನ್ನು ಎಸ್ ಟಿ ಡಿ ಅಂತ ಬರ್ತಿ 2 ಕೋಲನ್ ಹಾಕುವಂತ. ಇವಾಗ ಅಷ್ಟೇನು ಯೂಸಿಗಿಲ್ಲ ಇದು, ನೀವು ಬೇಕಂದರೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಇದನ್ನು, ಅದೇನು ಒಳ್ಳೆಯದು ನಿಮಗೆ ಆಯಿತಾ. ಓಕೆ, ಇವಾಗ ನೆಕ್ಸ್ಟ್ ಇಲ್ಲಿ ರಿಟರ್ನ್ 0 ಅಂತ ಇಟ್ಕೊಂಡೈತಲ್ಲ, ಇದು ನಿಮಗೆ ಫಂಕ್ಷನ್ಸ್ ಕಲಿಸ್ಬೇಕಾದ್ರೆ ಅರ್ಥ ಆಗ್ತೈತೆ ಆಯಿತಾ. ಇವಾಗ ಸಪೋಸ್ ಮಾಡಿ ಇದು ನಾನು ಲೈನ್ ಬರ್ತಿಲ್ಲ ಅಂದರೂ ಏನು ಎರರ್ ಬರೋಂಗಿಲ್ಲ ಆಯಿತಾ. ಇದು ಎರರ್ ಯಾವಾಗ ಬರ್ತೈತೆ ಅಂದರೆ ನಾವು ಇವಾಗ ಒಂದೇ ಫಂಕ್ಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವಾಗ ಎರರ್ ಬರೋಂಗಿಲ್ಲ. ನಾವು ಇವಾಗ 4-5 ಫಂಕ್ಷನ್ಸ್ ಬರಿತೀವಿ ಆವಾಗ ಆ ರಿಟರ್ನ್ 0 ಹಾಕಿಲ್ಲ ಅಂದರೆ ಎರರ್ ಬರ್ತೈತಿ ಆಯಿತಾ. ಇವಾಗ ಮುಂದೆ ಎರರ್ ಬರಬಾರ್ದು ಅನ್ನೋಕ್ಕೋಸ್ಕರ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ರಿಟರ್ನ್ 0 ಅಂತ ಎಲ್ಲ ಫಂಕ್ಷನಿಗೆ ಬರಿತೇವೆ ಡಿಫಾಲ್ಟಾಗಿ ಆಯಿತಾ. ಇವಾಗ ನಾವು ಬರ್ದಿಲ್ಲ ಅಂದರೆ ಅದರಿಂದ ಏನು ಎರರ್ ಬರೋಂಗಿಲ್ಲ, ಏನು ಪ್ರೋಗ್ರಾಮ್ ಕರೆಕ್ಟಾಗಿ ರನ್ ಆಗ್ತೈತಿ. ಆದರೆ ಒಂದು ಪ್ರಾಕ್ಟೀಸ್ ಆಗಲಿ ಅನ್ನೋಗೋಸ್ಕರ ಅಷ್ಟೇ ನಾವು ರಿಟರ್ನ್ 0 ಅನ್ನೋದು ಬರಿತೇವೆ ಆಯಿತಾ. ಸದ್ಯಕ್ಕೆ ನೀವು ಇಷ್ಟೇ ಗೊತ್ತಿರಲಿ, ಇದಕ್ಕಿಂತ ಜಾಸ್ತಿ ಏನು ಗೊತ್ತಾಗೋದು ಬೇಕಾಗಿಲ್ಲ ನಿಮ್ಗೆ ಅಂದರೆ ಆಯಿತಾ. ಮುಂದ್ಗಡೆ ಗೊತ್ತಾಗ್ತೈತೆ ನಿಮಗೆ ಆಯಿತಾ. ಓಕೆ, ಇವಾಗ ನಿಮ್ಗೆ ಇದು ಅರ್ಥ ಆಯ್ತು ಅಂತ ತಿಳಿದ್ದೇನೆ ಆಯಿತಾ. ಇವಾಗ ನೆಕ್ಸ್ಟ್ ಕಮೆಂಟ್ಸ್ ಬಗ್ಗೆ ಬಂದರೆ ನಾವು ಇವಾಗ ನಾನು ಸಿಂಗಲ್ ಲೈನ್ ಕಮೆಂಟ್ ಬಗ್ಗೆ ಹೇಳಿದೆ ಆಯಿತಾ. ಇವಾಗ ನಾ ಈ ಡಬಲ್ ಸ್ಲ್ಯಾಶ್ ಹಾಕಿ ಯೂಸ್ಡ್ ಫಾರ್ ಪ್ರಿಂಟಿಂಗ್ ಅಂತ ಬರ್ತಿಯಲ್ಲ, ಇವಾಗ ಇದಕ್ಕಿಂತ ಮುಂದೆ ಏನಾದ್ರು ಬರೆದ್ರು ಅದು ನಂದು ಪ್ರಿಂಟ್ ಆಗಂಗಿಲ್ಲ, ಅದು ಅಂದರೆ ಎರರ್ ಬರೋಂಗಿಲ್ಲ ಆಯಿತಾ. ಅದು ಕಮೆಂಟಲ್ಲಿ ಕೌಂಟ್ ಆಗ್ತೈತಿ. ಇದಕ್ಕಿಂತ ಮೊದಲು ಏನಾದ್ರು ಬರ್ದೆ ಅಂದರೆ ಅದನ್ನು ಕೋಡಲ್ಲಿ ರನ್ ಆಗ್ತೈತಿ ಆಯಿತಾ, ಅದಕ್ಕೆ ಎರರ್ ಬರ್ತೈತಿ. ಇವಾಗ ಇದು ಏನು ಬರ್ದಿ ಅಂತ ಕಂಪ್ಯೂಟ್ರಿಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಎರರ್ ಬರ್ತೈತಿ ಆಯಿತಾ. ಓಕೆ, ಇವಾಗ ಇದು ಒಂದು ಲೈನಿಗೆ ಬರೀಲಿಕ್ಕಾಯ್ತು. ಇವಾಗ ಸಪೋಸ್ ಮಾಡಿ ಅನೀಶ್ ಅಂತ ಬರ್ದೆ ನಾನು, ಇವಾಗ 4-5 ಲೈನ್ ಬರ್ದೆ ಅಂತ ಹೇಳಿವಿ ಆಯಿತಾ. ಇವಾಗ ನನಗೆ ಇದಿಷ್ಟು ಲೈನ್ ಕಮೆಂಟ್ ಮಾಡೋಕ್ಕಿತ್ತು, ಆವಾಗ ನಾನು ಇವಾಗ ಪದೇ ಪದೇ ಹೋಗಿ ಹಿಂಗೆ ಬರೀತಾ ಇರಬೇಕಲ್ಲ, ಒಂದೊಂದು ಲೈನಿಗೂ ಹಿಂಗೆ ಬರೀತಾ ಹೋಗ್ಬೇಕಾಗ್ತೈತಿ. ಓಕೆ, ಇಷ್ಟು ಟೈಮ್ ತೊಗೊತೈತೆ ನನಗೆ, ವೇಸ್ಟ್ ಆಯ್ತಲ್ಲ ಇಷ್ಟು ಟೈಮ. ನೀವು ಹೀಗೇನು ಮಾಡ್ಬೋದು ಆಯಿತಾ. ಕಂಟ್ರೋಲ್ ಮಾಡಿ ಇದೆಲ್ಲ ಸಿಲೆಕ್ಟ್ ಮಾಡಿ ಕಂಟ್ರೋಲ್/ ಹೊಡ್ತಿದ್ದಂದರೆ ಅದು ಕಮೆಂಟ್ ಮಾಡ್ಬೋದು ನೀವು ಆಯಿತಾ. ಕಂಟ್ರೋಲ್/ ಆಯಿತಾ. ಮಲ್ಟಿಲೈನ್ ಕಮೆಂಟಲ್ಲಿ ಹೇಗೆ ಅಂದರೆ ಇದನ್ನು ತೆಗಿತೀನಿ ಆಯಿತಾ. ನಿಮಗೆ ಇಲ್ಲಿ ರೆಫರೆನ್ಸಿಗೋಸ್ಕರ ಇಲ್ಲಿ ನಾನು ಬರೆದಿಟ್ಟೇನೆ ಆಯಿತಾ, ನಾನು ಅದು ಹೇಳ್ತೀನಿ ಆಯಿತಾ. ಸೊ ಇವಾಗ ಮಲ್ಟಿಲೈನ್ ಕಮೆಂಟ್ ಅಂದರೆ ನಾವು ಹೀಗೆ ಬರಿತೇವೆ ಆಯಿತಾ. ಇವಾಗ ಮಲ್ಟಿಲೈನ್ ಕಮೆಂಟ್ಗೋಸ್ಕರ ನಾವು ಸ್ಲ್ಯಾಶ್ ಹಾಕಿ ಸ್ಟಾರ್ ಹಾಕ್ತೇವೆ ಆಯಿತಾ. ಇವಾಗ ನಮ್ಮದು VS ಕೋಡ್ ಅಲ್ಲ, VS ಕೋಡ್ ಏನು ಮಾಡ್ತೈತೆ ಅಂದರೆ ಆಟೋ ಕಂಪ್ಲೀಟ್ ಮಾಡ್ತೈತಿ. ಇವಾಗ ನಾ ಇದು ಸ್ಟಾರ್ಟಿಂಗ್ ಬರ್ದೆ ಅಂದರೆ ಅದು ಎಂಡಿಂಗು ಹಾಕ್ಬಿಡ್ತೈತಿ ಆಯಿತಾ. ಇದು ನಮ್ದು ಎಂಡಿಂಗ್ ಆಯಿತಾ. ಇವಾಗ VS ಕೋಡ್ ಇದು ಮಲ್ಟಿಲೈನ್ ಕಮೆಂಟ್ ಬರೀಲಿಕ್ಕೆ ನಾವು /* ಅಂತ ಸ್ಟಾರ್ಟ್ ಮಾಡಿ // ಎಂಡಿಂಗಿಗೆ ಹಾಕ್ತೇವೆ ಆಯಿತಾ. ಇವಾಗ ನಾ ಇದ್ರ ಮಧ್ಯದಲ್ಲಿ ಏನು ಬೇಕಾದ್ರೂ ಬರಿಬೋದು. ಅಂದರೆ ಇವಾಗ ನೆಕ್ಸ್ಟ್ ಲೈನಿಗೆ ಹೋಗಿ ಬರಿಬೋದು, ಅದನ್ನ ನೆಕ್ಸ್ಟ್ ಲೈನ್ ಹೋಗಿ ಬರಿಬೋದು, ಅದನ್ನ ನೆಕ್ಸ್ಟ್ ಲೈನ್ ಹೋಗಿ ಬರಿಬೋದು, ಏನೂ ಎರರ್ ಬರೋಂಗಿಲ್ಲ ಆಯಿತಾ. ಸಿಂಗಲ್ ಲೈನ್ ಕಮೆಂಟಲ್ಲಿ ಏನಾಗ್ತೈತೆ ಅಂದರೆ ಇವಾಗ ನಾನು ಒಂದು ಕಮೆಂಟ್ ಸ್ಟಾರ್ಟ್ ಮಾಡಿದೆ, ಇದೇನೋ ಕೋಡ್ ಬರೆದೆ, ನೆಕ್ಸ್ಟ್ ಎಂಟ್ರ್ ಕೊಟ್ಟೆ, ಮತ್ತೇನಾದ್ರು ಬರೆದೆ, ಇವಾಗ ಎರರ್ ಬರ್ತೈತಿ ಇಲ್ಲಿ ಆಯಿತಾ. ಇದನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ಇದು ಮಾಡಿರುವಂಥದ್ದು ಏನು ಮಲ್ಟಿಲೈನ್ ಕಮೆಂಟ್ ಆಯಿತಾ. ಇದು ಗೊತ್ತಾಯ್ತಾ ನಿಮಗೆ ಮಲ್ಟಿಲೈನ್ ಕಮೆಂಟ್ ಏನಂತ. ಇವಾಗ ಇಲ್ಲ ಆಯ್ತಾ ಮಲ್ಟಿಲೈನ್ ಕಮೆಂಟ್ ಏನಂತ. ಓಕೆ, ಇವತ್ತಿನ ವಿಡಿಯೋಲಿ ಇಷ್ಟೇ. ಮುಂದಿನ ವಿಡಿಯೋಲಿ ನಾವು ಡೇಟಾ ಟೈಪ್ಸ್ಗಳ ಬಗ್ಗೆ ಕಲಿಯೋಣ ಆಯಿತಾ. ಓಕೆ, ನಿಮಗೆ ಈ ವಿಡಿಯೋಲಿ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಅದನ್ನು. ಮತ್ತು ನನ್ನ ಟೀಚಿಂಗಲ್ಲಿ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಮಾಡಲಿಕ್ಕಿತ್ತು ಅಥವಾ ನಂಗೆ ಒಂದು ಸಲಹೆ ಕೊಡಲಿಕ್ಕಿತ್ತಂದರೆ ನೀವು ಕಮೆಂಟಲ್ಲಿ ಕೊಡ್ಬೋದು ನೀವು ಆಯಿತಾ. ನಾನು ಅದನ್ನು ಅಳವಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಆಯ್ತು, ಇವತ್ತಿನ ವಿಡಿಯೋಲಿ ಇಷ್ಟೇ. ಮುಂದಿನ ವಿಡಿಯೋಲಿ ನಾವು
ಡೇಟಾ ಟೈಪ್ಸ್ಗಳ ಬಗ್ಗೆ ಕಲಿಯೋಣ ಆಯ್ತಾ. ನೀವು ಇದನ್ನ ಎಲ್ಲ ನಾ ಏನು ಕಲಿಸಿದೆಯಲ್ಲ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಇವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿ ಆಗ್ತಾ ಹೋಗ್ತೈತಿ ಆಯ್ತಾ. ಇಲ್ಲ ನೀವು ಇದು ಕುತ್ಕೊಂಡೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ನೋಡ್ತಾ ಇದ್ರಂದ್ರೆ ನಿಮಗೆ ನೋಡಿ ಅರ್ಥ ಆಗ್ತೈತಿ, ಆದರೆ ನಿಮಗೆ ಕೋಡೆ ಬರೀಲಿಕ್ಕೆ ಹೋಗ್ತೀರಲ್ಲ ಅವಾಗ ನಿಮ್ಗೆ ಏನೂ ಗೊತ್ತಾಗಂಗಿಲ್ಲ, ಮರ್ತು ಹೋಗ್ಬಿಡ್ತೈತಿ ಆಯ್ತಾ. ಅದಕ್ಕೋಸ್ಕರ ನೀವು ಎಷ್ಟು ಬರೀತೀರಿ ಅಷ್ಟು ಕಲಿತೀರಿ ಆಯ್ತಾ. ಓಕೆ, ಥ್ಯಾಂಕ್ ಯು ಆಯ್ತಾ. ಮುಂದಿನ ವಿಡಿಯೋಲಿ ಸಿಗೋಣ.